ಏನು ವಿಚಾರ ಅಂದರೆ ಇವತ್ತು ಅವಿವೇಕಿ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ ಏನು ಬಿಜಾಪುರದವರು ಅವನು ರೈತರ ಬಗ್ಗೆ ಹಗುರವಾಗಿ ಏನಂತ ಹೇಳೋಣ, ಕರೆಂಟು ಮತ್ತು ನೀರನ್ನು ಫ್ರೀಯಾಗಿ ಕೊಡ್ತಾವೆ, ಏನು ಸಾಲ ಮನ್ನಾ ಮಾಡೋಕ್ಕೆ ಇನ್ನೂ ಕೇಳಕ್ಕೆ ಇನ್ನೇನು ಇಲ್ವಾ ಅಂತ ನಮ್ಮ ರೈತರ ಬಗ್ಗೆ ಹಗುರವಾಗಿ ಮಾತಾಡೋನೆ. ಬರಲಿ ಅಂತ ಬಯಸ್ತಾರೆ. ಜೊತೆಗೆ ಏನು ಅಂತಂದರೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ದುಡ್ಡುಗೋಸ್ಕರ ಅಂತ ಹೇಳ್ತಾವ್ರೆ. ಅವ್ನು ನಿಜವಾಗ್ಲೂ ಹೇಳ್ತಾವೆ, ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನೀವೇ ಮೊದಲು ಆತ್ಮಹತ್ಯೆ ಮಾಡ್ಕೊಳ್ಳಿ. ನಿಮಗೆ ನಮ್ಮ ರೈತ ಸಂಘದ ವತಿಯಿಂದ ದೇಣಿ ಭಿಕ್ಷೆ ಬೇಡ್ದಂಗೆ ಬೇಡಿ 1 ಕೋಟಿವರೆಗೂ ನಿಮ್ಮ ಮನೆಗೆ ದುಡ್ಡು ತಲುಪಿಸ್ತೀವಿ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಶಿವಾನಂದ ಪಾಟೀಲ್ರವರೇ ತಕ್ಷಣ ಶಿವಾನಂದ ಪಾಟೀಲ್ರವನ್ನು ಸಚಿವ ಸ್ಥಾನದಿಂದ ವಜಾ ಮಾಡದೆ ಹೋದರೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾವೆ. ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಬರ್ತದೆ, MP ಬರ್ತದೆ. ಅದರಲ್ಲಿ ನಾವು ರೈತರು ಏನು ಬುದ್ಧಿ ಕಲಿಸ್ಬೇಕೋ ಅದನ್ನು ತಕ್ಷಣ ಕಲಿಸ್ತೀವಿ ನೋಡಿ. ಇಲ್ಲ ಅಂದರೆ ಇನ್ನೊಂದು ವಿಚಾರ, ಈಗಕ್ಕೆ ನಮ್ಮ ಹಾಲುಂಡೆ ವತಿಯಿಂದ ಹಾಲೊಂದು 1.5 ರೂಪಾಯಿ ಕಡಿಮೆ ಮಾಡವ್ರೆ. ಅದನ್ನು ನಿಜವಾಗ್ಲೂ ಹಿಂಪಡಿಬೇಕು ಸರ್ಕಾರ. ಕಾರಣ ಏನು ಅಂದರೆ ಈ ಸಂಕಷ್ಟದಲ್ಲಿ ಬರ ಬಂದಿರುವಂಥ ವಿಚಾರದಲ್ಲಿ ಹುಲ್ಲನ್ನು ಬೆಳೆಯೋದೇ ಕಷ್ಟ, ನೀರಿನ ಭಾರಿ ಕೊರತೆ ಇದೆ. ಅಂಥ ಸಂಕಷ್ಟದಲ್ಲೂ ಹುಲ್ಲನ್ನು ಬೆಳೆದು ಜಾನುವಾರನ್ನ ಏನು ಎಮ್ಮೆ ದನಗಳು ಎಲ್ಲ ಸಾಕ್ತಾವೆ. ನೀವೇ ಹೆಚ್ಚಿಗೆ 2 ರೂಪಾಯಿ ಕೊಡಬೇಕು. ಫೀಡ್ಸ್ ರೇಟು 50 ರೂಪಾಯಿ ಜಾಸ್ತಿ ಮಾಡಿದಿರಿ, ಅದನ್ನು ಕಡಿಮೆ ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ನನ್ನ ಹೆಸರು ಚಂದ್ರಶೇಖರ್, ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷ. ಏನು ವಿಚಾರ ಅಂದರೆ ಇವತ್ತು ಅವಿವೇಕಿ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ ಏನು ಬಿಜಾಪುರದವರು ಅವನು ರೈತರ ಬಗ್ಗೆ ಹಗುರವಾಗಿ ಏನಂತ ಹೇಳೋಣ, ಕರೆಂಟು ಮತ್ತು ನೀರನ್ನು ಫ್ರೀಯಾಗಿ ಕೊಡ್ತಾವೆ, ಏನು ಸಾಲ ಮನ್ನಾ ಮಾಡೋಕ್ಕೆ ಇನ್ನೂ ಕೇಳಕ್ಕೆ ಇನ್ನೇನು ಇಲ್ವಾ ಅಂತ ನಮ್ಮ ರೈತರ ಬಗ್ಗೆ ಹಗುರವಾಗಿ ಮಾತಾಡೋನೆ. ಬರಲಿ ಅಂತ ಬಯಸ್ತಾರೆ. ಜೊತೆಗೆ ಏನು ಅಂತಂದರೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ದುಡ್ಡುಗೋಸ್ಕರ ಅಂತ ಹೇಳ್ತಾವ್ರೆ. ಅವ್ನು ನಿಜವಾಗ್ಲೂ ಹೇಳ್ತಾವೆ, ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನೀವೇ ಮೊದಲು ಆತ್ಮಹತ್ಯೆ ಮಾಡ್ಕೊಳ್ಳಿ. ನಿಮಗೆ ನಮ್ಮ ರೈತ ಸಂಘದ ವತಿಯಿಂದ ದೇಣಿ ಭಿಕ್ಷೆ ಬೇಡ್ದಂಗೆ ಬೇಡಿ 1 ಕೋಟಿವರೆಗೂ ನಿಮ್ಮ ಮನೆಗೆ ದುಡ್ಡು ತಲುಪಿಸ್ತೀವಿ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಶಿವಾನಂದ ಪಾಟೀಲ್ರವರೇ ತಕ್ಷಣ ಶಿವಾನಂದ ಪಾಟೀಲ್ರವನ್ನು ಸಚಿವ ಸ್ಥಾನದಿಂದ ವಜಾ ಮಾಡದೆ ಹೋದರೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾವೆ. ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಬರ್ತದೆ, MP ಬರ್ತದೆ. ಅದರಲ್ಲಿ ನಾವು ರೈತರು ಏನು ಬುದ್ಧಿ ಕಲಿಸ್ಬೇಕೋ ಅದನ್ನು ತಕ್ಷಣ ಕಲಿಸ್ತೀವಿ ನೋಡಿ. ಇಲ್ಲ ಅಂದರೆ ಇನ್ನೊಂದು ವಿಚಾರ, ಈಗಕ್ಕೆ ನಮ್ಮ ಹಾಲುಂಡೆ ವತಿಯಿಂದ ಹಾಲೊಂದು 1.5 ರೂಪಾಯಿ ಕಡಿಮೆ ಮಾಡವ್ರೆ. ಅದನ್ನು ನಿಜವಾಗ್ಲೂ ಹಿಂಪಡಿಬೇಕು ಸರ್ಕಾರ. ಕಾರಣ ಏನು ಅಂದರೆ ಈ ಸಂಕಷ್ಟದಲ್ಲಿ ಬರ ಬಂದಿರುವಂಥ ವಿಚಾರದಲ್ಲಿ ಹುಲ್ಲನ್ನು ಬೆಳೆಯೋದೇ ಕಷ್ಟ, ನೀರಿನ ಭಾರಿ ಕೊರತೆ ಇದೆ. ಅಂಥ ಸಂಕಷ್ಟದಲ್ಲೂ ಹುಲ್ಲನ್ನು ಬೆಳೆದು ಜಾನುವಾರನ್ನ ಏನು ಎಮ್ಮೆ ದನಗಳು ಎಲ್ಲ ಸಾಕ್ತಾವೆ. ನೀವೇ ಹೆಚ್ಚಿಗೆ 2 ರೂಪಾಯಿ ಕೊಡಬೇಕು. ಫೀಡ್ಸ್ ರೇಟು 50 ರೂಪಾಯಿ ಜಾಸ್ತಿ ಮಾಡಿದಿರಿ, ಅದನ್ನು ಕಡಿಮೆ ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ನನ್ನ ಹೆಸರು ಚಂದ್ರಶೇಖರ್, ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.